ಚಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ, ಪಂಚಮಿ, ಬಹಳ ಶ್ರೇಷ್ಠವಾದ ದಿನ. ಜೊತೆಗೆ ಇನ್ನು ಕೇವಲ 10 ದಿನಗಳು ಈ ವರ್ಷ ಅಂತ್ಯವಾಗ್ತಾ ಇದೆ. ವಿಶ್ವಾವಸು ನಾಮ ಸಂವತ್ಸರ ಅಂತ್ಯವಾಗಿ ಯುಗಾದಿ ಬರ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಮನೆಯ ಶುದ್ಧೀಕರಣದ ಬಗ್ಗೆ ಹೇಳ್ಕೊಡ್ತೀನಿ. ಮನೆಯಲ್ಲಿ ಯಾವ ರೀತಿಯಾದ ವಾತಾವರಣ ಇದ್ದರೆ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ನೀವೆಲ್ಲರೂ ಹರ್ಷದಾಯಕವಾಗಿರಬೇಕು. ಇನ್ನು ಹಳೆಯ ಬಾಧೆಗಳೆಲ್ಲ ನಿವಾರಣೆ ಆಗಬೇಕು. ಅದಕ್ಕಿರುವಂತಹ ಈ 10 ದಿನಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಏನಪ್ಪ ಮಾಡಬೇಕು ಅಂದರೆ, ನಾನು ಸಾಕಷ್ಟು ಸಲ ಹೇಳಿಕೊಟ್ಟಿದ್ದೀನಿ. ಮನೆಯಲ್ಲಿ ದಾರಿದ್ರ್ಯಗಳು ನಿವಾರಣೆ ಆಗಬೇಕಾದ್ರೆ, ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕಾದ್ರೆ ಅಡುಗೆ ಮನೆ ಮತ್ತು ಬಚ್ಚಲ ಮನೆ ಇವೆರಡು ಬಹಳ ಶುದ್ಧವಾಗಿರಬೇಕು. ಸಾಕಷ್ಟು ಜನಗಳ ಮನೆಯಲ್ಲಿ ನೋಡ್ತೀವಿ, ಬಚ್ಚಲ ಮನೆ ಅನ್ನೋದು ಒಂದು ರೀತಿಯಲ್ಲಿ ಕಸದ ತೊಟ್ಟಿ ಥರ ಇರುತ್ತೆ. ರೋಗ ಬರೋದೇ ಬಚ್ಚಲ ಮನೆಯಿಂದ, ಹಾಗೆ ಸಂಪತ್ತು ಬರೋದು ಕೂಡ ಬಚ್ಚಲ ಮನೆಯಿಂದ. ಏನ್ರಿ ಏನೇನೋ ಹೇಳ್ತೀರಾ ಅಂದರೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಹಂಡೆ ತೊಟ್ಟಿ ಅಂತ 2 ಇರೋದು. ಹಂಡೆಯಲ್ಲಿ ಬಿಸಿನೀರು ಕಾಯಿಸೋರು, ತೊಟ್ಟಿಯಲ್ಲಿ ಸದಾ ಕಾಲ ತಣ್ಣೀರು ಇರ್ತಾಯಿತ್ತು. ಇವತ್ತು ಯಾರ ಮನೆಯಲ್ಲಿ ಇದೆ ತೊಟ್ಟಿ? ಯಾರ ಮನೆಯಲ್ಲೂ ಇಲ್ಲ. ಏನಿರುತ್ತೆ? ಮೇಲ್ಗಡೆ ಗೀಸರು. ಇವಾಗ ಸೋಲಾರ್ ಇರುತ್ತೆ. ಸೋಲಾರ್ ಇರೋದ್ರಿಂದ ಅಡುಗೆ ಮನೆಯಲ್ಲಿ 2 ನಲ್ಲಿ ಇರುತ್ತೆ, ಬಚ್ಚಲ ಮನೆಯಲ್ಲಿ 2 ನಲ್ಲಿ ಇರುತ್ತೆ ಅಷ್ಟೆ. ಬಕೆಟು ಇಲ್ಲ, ಯಾಕಂದರೆ ಶವರ್. ಇದರಿಂದ ಏನಾಗ್ತಾ ಇದೆ, ಮನೆಯಲ್ಲಿ ಗಂಗಾದೇವಿಗೆ ಅವಕಾಶವೇ ಇರೋದಿಲ್ಲ. ನಲ್ಲಿನಲ್ಲಿ ಬರುತ್ತೆ ಯಾವಾಗ ಬೇಕಾದರೂ. ಓವರ್ ಹೆಡ್ ಟ್ಯಾಂಕ್ ಇದೆ, ಟ್ಯಾಂಕ್ ಎಲ್ಲಿರುತ್ತೆ? ಮನೆ ಒಳಗಿರುತ್ತಾ? ಇಲ್ಲ, ಮನೆ ಮೇಲ್ಗಡೆ ಇರುತ್ತೆ. ಮನೆ ಮೇಲ್ಗಡೆ ಇರುತ್ತೆ, ಗಾಳಿಯಲ್ಲಿರುತ್ತೆ. ನಮಗೂ ಅದೇ ರೀತಿಯಲ್ಲಿ ಟಾಟಾ ಬಾಯ್ ಬಾಯ್ ಮಾಡ್ತಾ ಇರ್ತಾಳೆ ಮಹಾಲಕ್ಷ್ಮಿ. ಅಯ್ಯೋ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿತೀನಿ, ಏನು ಮಾಡಿದ್ರು 5 ಪೈಸಾ ನನಗೆ ನಿಲ್ಲೋದಿಲ್ಲ. ಕಾರಣ ಏನು ಅಂತಂದರೆ, ನಾವು ಮಾಡ್ತಾ ಇರುವಂತಹ ದೇವಿಗೆ ಮಾಡ್ತಾ ಇರುವಂತಹ ಅಪಚಾರ ದೋಷಗಳು. ಸಾಕಷ್ಟು ಸಲ ಹೇಳಿದ್ದೀನಿ, ದುಡ್ಡು ಬಂದಾಗ ಮನೆಗೆ ಬಂದು ಮನೆಗೆ ತಂದಿಟ್ಟು ಖರ್ಚು ಮಾಡೋದನ್ನು ಅಭ್ಯಾಸ ಮಾಡಿ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆ ಬಚ್ಚಲ ಮನೆಯನ್ನು ಶುದ್ಧವಾಗಿಡೋದು. ವಾರದಲ್ಲಿ ಒಂದಿನ ಯಾರೋ ಬಂದು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಹಾಗೂ ಪಾಪ ಆನ್ಲೈನ್ ಬುಕ್ ಮಾಡಿದ್ರೆ 250 ರೂಪಾಯಿ 300 ರೂಪಾಯಿ ಕೊಟ್ಟರೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಅದನ್ನು ಮಾಡೋಕ್ಕೂ ನಮ್ಮ ಕೈಲಾಗೋದಿಲ್ಲ, ನಾವು ಮಾಡ್ಕೊಳ್ಳೋದಿಲ್ಲ. ನಾವು ಸ್ನಾನ ಮಾಡಿ ನಮ್ಮ ದಿನನಿತ್ಯದ ಕರ್ಮಗಳನ್ನು ಕಳ್ಕೊಳ್ಳುವಂತಹ ಜಾಗ ಬಚ್ಚಲ ಮನೆ. ಆ ಬಚ್ಚಲ ಮನೆ ಶುದ್ಧವಾಗಿರೋದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಬಚ್ಚಲ ಮನೆಯಲ್ಲಿ ಎಂಥ ಬಕೆಟ್ ಉಪಯೋಗಿಸ್ಬೇಕಪ್ಪ? ಸಾಧ್ಯವಾದಷ್ಟು ತಾಮ್ರ ಮತ್ತು ಹಿತ್ತಾಳಿಯ ಪಾತ್ರೆಗಳಲ್ಲಿ ಸ್ನಾನವನ್ನು ಮಾಡೋದು ಬಹಳ ವಿಶೇಷ, ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ನಮ್ಮ ಹಿರಿಯರು ಹೇಳಿದರು. ಅದಕ್ಕೆ ಎಲ್ಲರ ಮನೆಯಲ್ಲಿ ತಾಮ್ರದ ಹಂಡೆಗಳಿರ್ತಾಯಿತ್ತು. ಆ ಹಂಡೆಗಳಿಂದ, ಹಿತ್ತಾಳಿ ಪಾತ್ರೆಗಳಿಂದ ನೀರಿನ ಸ್ನಾನ ಮಾಡ್ತಾಯಿದ್ರು. ಪಂಚಲೋಹಗಳು ಅಂತ ಹೇಳ್ತಾರೆ. ಆ ಪಂಚಲೋಹಗಳ ಮುಖಾಂತರವಾಗಿ ಸ್ನಾನವನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಪಂಚಭೂತಾತ್ಮಕವಾದ ಶಕ್ತಿಗಳು ವೃದ್ಧಿಯಾಗತ್ತೆ ಅಂತ. ಇವಾಗ ನಾವು ಅದೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಇದೆ. ಮಾಡ್ತಾಯಿದ್ರೆ ಬಹಳ ಸಂತೋಷ. ಒಂದು ಸಣ್ಣ ಹಿತ್ತಾಳೆ ಬಕೆಟು, ಸಣ್ಣ ಪಾತ್ರೆ ತಂದಿಟ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಹಾಗೆ ಮನೆಯಲ್ಲಿ ಇಲ್ಲ ಪ್ಲಾಸ್ಟಿಕ್ ಬಕೆಟ್ ಇದೆ ಅಂದರೂ ಕೂಡ ಒಂದು ಬಕೆಟ್ ನೀರು ಯಾವಾಗಲೂ ಬಚ್ಚಲ ಮನೆಯಲ್ಲಿ ಇರೋ ಅಂತೆ ನೋಡ್ಕೊಳ್ಳಿ. ಬಚ್ಚಲ ಮನೆಯಲ್ಲಿ ನೀರಿರೋದ್ರಿಂದ ಮನೆಯಲ್ಲಿ ಮಹಾಲಕ್ಷ್ಮಿಯ ವಾತಾವರಣ ತಾನಾಗಿ ಬರುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಹಿರಿಯರು ಮಾಡಿದ್ದಂತಹ ಆಚರಣೆಗಳು. ನಮ್ಮ ಹಿರಿಯರು ಯಾರೂ ಕೂಡ ಈ ರೀತಿ ಹಾಹಾಕಾರದಲ್ಲಿ ಇರ್ತಾನೇ ಇರಲಿಲ್ಲ. ಬೆಳಗ್ಗೆ ಏಳೋರು, ಚೆನ್ನಾಗಿ ಓಡಾಡೋರು, ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡೋರು, ಹೊಲ ಗದ್ದೆಗಳಿಗೆ ಹೋಗಿ ಓಡಾಡ್ಕೊಂಡು ಬರೋರು, ಮಧ್ಯಾಹ್ನ ಊಟ ಮಾಡೋರು, ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರೋರು, 2 ವರ್ಷಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ಇಟ್ಕೊಂಡಿರೋರು. ಇವತ್ತು ಬೆಳಿಗ್ಗೆ ರಾತ್ರಿ ಅನ್ನೋದು ವ್ಯತ್ಯಾಸವೇ ಇಲ್ಲದ ಹಾಗೆ ದುಡಿತೀವಿ. ಆದರೆ ದುಡಿದ ನಂತರ ತಿಂಗಳ ಕೊನೆ ಆಯಿತು ಅಂತಂದರೆ ಪೈಸಾಗೆ ಒದ್ದಾಡ್ತಾ ಇರ್ತೀವಿ. ಯಾಕೆ ಅಂದರೆ
ನಾವು ಮಾಡ್ತಾ ಇರತಕ್ಕಂತಹ ಸಣ್ಣ ಸಣ್ಣ ತಪ್ಪುಗಳಿಂದ ನಮ್ಮ ಜೀವನ ಒಂದು ರೀತಿಯಾದ ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತೀವಿ. ಸಾಲ ತೊಗೊಳ್ತೀವಿ, ಸಾಲ ತೀರ್ಸೋಕ್ಕಾಗಲ್ಲ, ಈ ಕಡೆ ಯಾವುದು ದುಡ್ಡು ಬರಲ್ಲ, ಆ ಕಡೆ ಸಾಲಗಾರರು ಬಿಡಲ್ಲ. ಈ ರೀತಿಯಾದ ಹಿಂಸೆ ಬಾಧೆಗಳನ್ನು ಅನುಭವಿಸ್ತಾನೆ ಇರ್ತೀವಿ. ಅದರಿಂದ ಈಗ ಯುಗಾದಿ ಬರ್ತಾ ಇದೆ. ಆ ಯುಗಾದಿಯ ಒಳಗಾಗಿ ನೀವು ಶುದ್ಧರಾಗಬೇಕು, ನಿಮ್ಮ ಮನೆಯಲ್ಲಿ ಸಿರಿ ಸಂಪದಗಳು ಬರಬೇಕು ಅಂತಂದರೆ ಮೊದಲು ಬಚ್ಚಲ ಮನೆ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಬಚ್ಚಲ ಮನೆಯನ್ನು ಶುದ್ಧವಾಗಿಟ್ಕೊಳ್ಳಿ. ಹಳೆಯ ಪೇಸ್ಟು, ಉಪಯೋಗಿಸ್ಕೊಂಡಿರೋ ಪೇಸ್ಟು ಖಾಲಿ ಆಗೋಗಿರುತ್ತೆ, ಅದು ಅಲ್ಲೇ ಬಿದ್ದಿರುತ್ತೆ. ಬ್ರಷ್ಷು 3-4 ಬ್ರಷ್ಗಳನ್ನು ಅಧ್ವಾನ ಮಾಡ್ಕೊಂಡು ಅಲ್ಲೇ ಬಿಸಾಕಿರ್ತೀವಿ. ಸೋಪ್ ಬಾಕ್ಸ್ಗಳು, ಅದು ಕೊಳೆ ತುಂಬಿಕೊಂಡಿದ್ರು ಅದರಲ್ಲೇ ಸೋಪ್ ಇಟ್ಕೊಂಡು ಕಾಲ ಕಳೀತಾ ಇರ್ತೀವಿ. ನಾವು ಕ್ಲೀನು ಅಂತ ಆಚೆ ಕಡೆ ಸ್ನೋ ಬಳ್ಕೊಂಡು ಸೆಂಟ್ ಹಾಕ್ಕೊಂಡು ಓಡಾಡೋದಲ್ಲ. ನಾವು ಬಚ್ಚಲ ಮನೆಯನ್ನು ಶುದ್ಧವಾಗಿಟ್ಟು ಬಚ್ಚಲ ಮನೆಯಲ್ಲಿ ಗಂಗಾದೇವಿಗೆ ಸ್ಥಾನವನ್ನು ಕೊಟ್ಟರೆ ನಮ್ಮ ಮನೆ ಮಂಗಳಕರವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಬಚ್ಚಲ ಮನೆಯಲ್ಲಿ ನಾವು ಅಷ್ಟೊಂದು ಆದ್ಯತೆ ಕೊಡಬೇಕಾ? ಎಲ್ಲರೂ ಕೂಡ ಕಾಮನ್ನಾಗಿ ಮಾಡೋ ಅಂಥದ್ದೇನು, ಬಟ್ಟೆ ಬಂದು ತೊಗೊಂಡು ಹೋಗ್ತೀರಿ, ಬಟ್ಟೆಗೆ ಹ್ಯಾಂಗರ್ ಇರುತ್ತೆ ಅನ್ನೋ ಪರಿಜ್ಞಾನ ನಮಗಿರೋದಿಲ್ಲ. ಆ ಬಾಗಿಲ ಮೇಲೆ ಬಟ್ಟೆ ಹಾಕ್ತೀವಿ. ಯಾವತ್ತು ಬಾಗಿಲ ಮೇಲೆ ಬಟ್ಟೆ ಹಾಕ್ತೀವಿ ದರಿದ್ರ ಬಂತು ಅಂತಲೇ ಲೆಕ್ಕ. ಬಾಗಿಲ ಮೇಲೆ ಯಾವುದೇ ಕಾರಣಕ್ಕೂ ನಾವು ಹಾಕ್ಕೊಂಡಿರೋಂತಹ ಬಟ್ಟೆಗಳನ್ನು ಅಥವಾ ಟವಲ್ಗಳನ್ನು ಹಾಕಕ್ಕೆ ಹೋಗಬೇಡಿ. ಬಚ್ಚಲ ಮನೆಯಲ್ಲಿ ರಾಶಿ ಬಟ್ಟೆಗಳನ್ನು ಹಾಕ್ಕೊಂಡು ಹಾಗೆ ಬಿಸಾಕಿರೋದು ಮಾಡಬೇಡಿ. ಇವತ್ತಿನ ಬಟ್ಟೆ ನಾಳೆ ಬೆಳಗ್ಗೆ ವಾಶ್ ಆಗಲೇಬೇಕು. ವಾಶ್ ಆಗಲಿಲ್ಲ ಅಂತಂದ್ರೂ ನೀರಲ್ಲಿ ನೆನೆಸಾದರೂ ಪಕ್ಕಕ್ಕಿಟ್ಟಿರಿ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಸ್ನಾನ ಮಾಡುವಾಗ ಬಹಳ ಮುಖ್ಯವಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಪದಾರ್ಥಗಳನ್ನು ಶುದ್ಧವಾಗಿಟ್ಕೊಳ್ಳಿ. ಬಚ್ಚಲ ಮನೆಯಲ್ಲಿ ಗಂಗಾದೇವಿಗೆ ಸ್ಥಾನವನ್ನು ಕೊಡಿ, ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.